ನೀವೆಲ್ಲ ಹಲವಾರು ಶಿಕ್ಷಕರಿಗೆ ತಾವು ಇದ್ದೀರಾ, ಇಲ್ಲಿ ವಿದ್ಯಾವಂತರಿದ್ದೀರಾ. ಮಕ್ಕಳಿಗೆ ನಾವೇನಾದ್ರೂ UPSC KPSCಗೆ ಆ ಹುಚ್ಚು ನಾವು ಹಚ್ಚಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಬರೀ ಸಣ್ಣ ಪುಟ್ಟ ಕೆಲಸಗಳಿಗೆ MP ಹಿಂದೆ ಓಡಾಡು, MLA ಹಿಂದೆ ಓಡಾಡು, ಕಾಂಟ್ರಾಕ್ಟ್ ಕೆಲಸ ಮಾಡು, ಬಿಲ್ ಆಗದಂಗೆ ಸಾಲಗಳು ಮಾಡ್ಕೊ, ಬ್ಯಾಂಕ್ ಸಾಲ, ಬರೀ ಇಷ್ಟರಲ್ಲೇ ನಾವು ಸಮಾಪ್ತಿ ಆಗ್ತೀವಿ. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ ಸಂಘಟನೆಗಳು ಬಹಳ ಮುಖ್ಯ ಆಗ್ತಕ್ಕಂಥ ಅರ್ಥವನ್ನು ಮಾಡ್ಕೋಬೇಕು. ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಮಧುಗಿರಿಯಲ್ಲಿ ನಮ್ಮವರು ಶಾಸಕರಾಗಿದ್ದು ಮತ್ತು ಶಿರಾದಲ್ಲಿ ಶಾಸಕರಾಗಿದ್ದಾರೆ. ಬರುವಂತ ದಿನಗಳಲ್ಲಿ ಕೂಡ ನಮ್ಮೆಲ್ಲ ಸಮುದಾಯದ ದೊಡ್ಡ ಆಸೆ ಯಾವುದಾದ್ರೊಂದು ರಾಜಕೀಯವಾಗಿ ಪ್ರಬಲವಾಗಿ ನಮ್ಮ ಮುರಳೀಧರ ಹಾಲಪ್ಪನವರು ಕೂಡ ಬೆಳೀಲಿ, ಅದಕ್ಕೆ ಸಮುದಾಯ ಸಂಘಟನೆ ಆಗಬೇಕು, ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು. ಇಲ್ಲಿ ಕಾಂಗ್ರೆಸ್, JDS, BJP ಅಂತಲ್ಲ, ಈ ಸಮುದಾಯ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಇಟ್ಕೋಬೇಕು. ನಾವ್ಯಾವತ್ತೂ ಕೂಡ ರಾಜಕೀಯವನ್ನ ಮಾಡಲಿಲ್ಲ. ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಹೇಳ್ತೇನೆ, ನನಗೊಂದು ಕನಸಿದೆ, ನಮ್ಮ ಕುಂಚಿಗಳು 10 ಜನ ಶಾಸಕರಾಗಿ ನೋಡಬೇಕು, ಎಲ್ಲರದ್ದು ಒಳ್ಳೆ ಅಧಿಕಾರಿಗಳಾಗಬೇಕು ಅಂತ ಆಸೆ ಬಿಟ್ಟರೆ ಯಾವ ಪಕ್ಷದಿಂದ ಹೋಗಿ ನಮ್ಮ ಮಠಕ್ಕೆ ಹೊಂದಿ ಮರಳುತ್ತದೆ ಹಾಕೋದಿಲ್ಲ. ನಮ್ಮ ಉದ್ದೇಶ ಇವತ್ತು ಸಮುದಾಯ ಶಕ್ತಿಯನ್ನು ಕೊಟ್ಟಿದೆ, ಪ್ರೀತಿಯನ್ನು ಕೊಟ್ಟಿದೆ, ಬದ್ಧತೆಯನ್ನು ಕೊಟ್ಟಿದೆ. ಅದರ ಶ್ರುತಿ ಫಲವಾಗಿ ಇವತ್ತೆಲ್ಲ ರಂಗದಲ್ಲೂ ಕೂಡ ನಮ್ಮ ಸಮುದಾಯವನ್ನು ಕೂಡ ಜಾಗೃತರಾಗಬೇಕು. ಇವತ್ತೆಲ್ಲ ಸಮುದಾಯದವರು ಮೀಸಲಾತಿಯನ್ನು ಕೇಳ್ತಾರೆ, ಬದಲಾವಣೆಗಳನ್ನ ಕೇಳ್ತಾರೆ. ಇವತ್ತು ಹಿಂದುಳಿದ ವರ್ಗದಲ್ಲಿ ಕೂಡ ಕುಂಚಿಟ್ಟಿದ್ದಾರೆ. ಇವತ್ತು ನಾವು ಮೀಸಲಾತಿಯನ್ನು ಕೇಳುವಂಥದ್ದು, ನಮಗೆ ಸಿಗುವಂತ ಪ್ರಾತಿನಿಧ್ಯವನ್ನು ಕೇಳುವಂಥದ್ದು ತಪ್ಪೇನಿಲ್ಲ. ಇವತ್ತು ಯಾವುದೇ ದೇವಸ್ಥಾನಕ್ಕೂ ಹೋಗಿ ನಮ್ಮ ಕುಂಚಿಟಿಗರ 42 ಕುಲದ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ ಜಲ್ದಿಯನ್ನ ಮಾಡಿದ್ರೆ ಒಂದೊಂದು ಸ್ಟೇಟ್ ಅಷ್ಟು ಜನ ಜಲ್ದಿ ಬರ್ತಾರೆ. 5:30, 6 ಗಂಟೆಗಳು 4 ಜನ ಇರಲ್ಲ. ಪೂಜಾರಪ್ಪ ವಾದ್ಯದವರು ಬಿಟ್ಟು ಎಲ್ಲಿ ಓಡೋಗಿರ್ತಾರೋ ಗೊತ್ತಿಲ್ಲ. ದೇವಸ್ಥಾನ ಅಂದ್ರೆ ಬಹಳ ಕಷ್ಟ ಆಗ್ತದೆ. ನಮ್ಗೆ ಇವತ್ತು ಶಕ್ತಿ ಇದ್ದಾಗ ಒಂದಿಷ್ಟು ದೇವಸ್ಥಾನ ಸುಣ್ಣನೋ, ಬಣ್ಣನೋ, ಎಣ್ಣೆನೋ, ಬತ್ತಿನೋ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ. ಅವಾಗ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ ಸಂಘಟನೆಗಳು ಬಹಳ ಮುಖ್ಯ ಆಗ್ತಕ್ಕಂಥ ಅರ್ಥವನ್ನು ಮಾಡ್ಕೋಬೇಕು. ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಮಧುಗಿರಿಯಲ್ಲಿ ನಮ್ಮವರು ಶಾಸಕರಾಗಿದ್ದು ಮತ್ತು ಶಿರಾದಲ್ಲಿ ಶಾಸಕರಾಗಿದ್ದಾರೆ. ಬರುವಂತ ದಿನಗಳಲ್ಲಿ ಕೂಡ ನಮ್ಮೆಲ್ಲ ಸಮುದಾಯದ ದೊಡ್ಡ ಆಸೆ ಯಾವುದಾದ್ರೊಂದು ರಾಜಕೀಯವಾಗಿ ಪ್ರಬಲವಾಗಿ ನಮ್ಮ ಮುರಳೀಧರ ಹಾಲಪ್ಪನವರು ಕೂಡ ಬೆಳೀಲಿ, ಅದಕ್ಕೆ ಸಮುದಾಯ ಸಂಘಟನೆ ಆಗಬೇಕು, ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು. ಇಲ್ಲಿ ಕಾಂಗ್ರೆಸ್, JDS, BJP ಅಂತಲ್ಲ, ಈ ಸಮುದಾಯ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಇಟ್ಕೋಬೇಕು. ನಾವ್ಯಾವತ್ತೂ ಕೂಡ ರಾಜಕೀಯವನ್ನ ಮಾಡಲಿಲ್ಲ. ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಹೇಳ್ತೇನೆ, ನನಗೊಂದು ಕನಸಿದೆ, ನಮ್ಮ ಕುಂಚಿಗಳು 10 ಜನ ಶಾಸಕರಾಗಿ ನೋಡಬೇಕು, ಎಲ್ಲರದ್ದು ಒಳ್ಳೆ ಅಧಿಕಾರಿಗಳಾಗಬೇಕು ಅಂತ ಆಸೆ ಬಿಟ್ಟರೆ ಯಾವ ಪಕ್ಷದಿಂದ ಹೋಗಿ ನಮ್ಮ ಮಠಕ್ಕೆ ಹೊಂದಿ ಮರಳುತ್ತದೆ ಹಾಕೋದಿಲ್ಲ. ನಮ್ಮ ಉದ್ದೇಶ ಇವತ್ತು ಸಮುದಾಯ ಶಕ್ತಿಯನ್ನು ಕೊಟ್ಟಿದೆ, ಪ್ರೀತಿಯನ್ನು ಕೊಟ್ಟಿದೆ, ಬದ್ಧತೆಯನ್ನು ಕೊಟ್ಟಿದೆ. ಅದರ ಶ್ರುತಿ ಫಲವಾಗಿ ಇವತ್ತೆಲ್ಲ ರಂಗದಲ್ಲೂ ಕೂಡ ನಮ್ಮ ಸಮುದಾಯವನ್ನು ಕೂಡ ಜಾಗೃತರಾಗಬೇಕು. ಇವತ್ತೆಲ್ಲ ಸಮುದಾಯದವರು ಮೀಸಲಾತಿಯನ್ನು ಕೇಳ್ತಾರೆ, ಬದಲಾವಣೆಗಳನ್ನ ಕೇಳ್ತಾರೆ. ಇವತ್ತು ಹಿಂದುಳಿದ ವರ್ಗದಲ್ಲಿ ಕೂಡ ಕುಂಚಿಟ್ಟಿದ್ದಾರೆ. ಇವತ್ತು ನಾವು ಮೀಸಲಾತಿಯನ್ನು ಕೇಳುವಂಥದ್ದು, ನಮಗೆ ಸಿಗುವಂತ ಪ್ರಾತಿನಿಧ್ಯವನ್ನು ಕೇಳುವಂಥದ್ದು ತಪ್ಪೇನಿಲ್ಲ. ಇವತ್ತು ಯಾವುದೇ ದೇವಸ್ಥಾನಕ್ಕೂ ಹೋಗಿ ನಮ್ಮ ಕುಂಚಿಟಿಗರ 42 ಕುಲದ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ ಜಲ್ದಿಯನ್ನ ಮಾಡಿದ್ರೆ ಒಂದೊಂದು ಸ್ಟೇಟ್ ಅಷ್ಟು ಜನ ಜಲ್ದಿ ಬರ್ತಾರೆ. 5:30, 6 ಗಂಟೆಗಳು 4 ಜನ ಇರಲ್ಲ. ಪೂಜಾರಪ್ಪ ವಾದ್ಯದವರು ಬಿಟ್ಟು ಎಲ್ಲಿ ಓಡೋಗಿರ್ತಾರೋ ಗೊತ್ತಿಲ್ಲ. ದೇವಸ್ಥಾನ ಅಂದ್ರೆ ಬಹಳ ಕಷ್ಟ ಆಗ್ತದೆ. ನಮ್ಗೆ ಇವತ್ತು ಶಕ್ತಿ ಇದ್ದಾಗ ಒಂದಿಷ್ಟು ದೇವಸ್ಥಾನ ಸುಣ್ಣನೋ, ಬಣ್ಣನೋ, ಎಣ್ಣೆನೋ, ಬತ್ತಿನೋ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ. ಅವಾಗ